ಮಹಾಪ್ರಭುಗಳೇ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಎದ್ದು ಸಖತ್ತಾಗಿದ್ದೀನಿ, ಬಿಂದಾಸ್ ಆಗಿದ್ದೀನಿ. ನೀವು ಸಖತ್ತಾಗಿದ್ದೀರ ಅಂತ ನನಗೆ ಗೊತ್ತು. ಇವತ್ತೊಂದು ವೆಡ್ಡಿಂಗ್ ವೆನ್ಯೂಲಿದ್ದೀನಿ ನೋಡಿ, ಸಖತ್ತಾಗಿದೆ. ಇಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಬಟ್ ಏನಾಗಿದೆ ಅಂದರೆ 3 ದಿವಸದ ಹಿಂದೆ ಪಂಚಾಯತಿಯವ್ರು ಬಂದು ಮೇಯ್ನ್ ರೋಡ್ ಯಾವುದು ಎಂಟ್ರಿ ಆಗುತ್ತಲ್ಲ ವೆಡ್ಡಿಂಗ್ ವೆನ್ಯೂಗೆ, ಅದನ್ನೇ ರೋಡ್ನೇ ಎತ್ಬಿಟ್ಟಿದ್ದಾರೆ. ಏನೋ ಕಾಮಗಾರಿಗೆ ರೋಡ್ ಎತ್ಬಿಟ್ಟಿದ್ದಾರೆ. ಅಂದರೆ ಮೋರಿದೇನೋ ಕೆಲಸ ನಡೀತಾ ಇದೆ, ರೋಡ್ ಎತ್ಬಿಟ್ಟಿದ್ದಾರೆ. ಕೆಲಸ ನಡೀತಾ ಇಲ್ಲ. ಮೊನ್ನೆ ಪ್ರಾಮಿಸ್ ಮಾಡಿದರು 2 ದಿವಸದಲ್ಲಿ ಹಾಕ್ಕೊಡ್ತೀನಿ ಅಂತ. ಇವತ್ತು ಬೆಳಗ್ಗೆ ಇವಾಗ ಫಂಕ್ಷನ್ ಇನ್ನೇನು ಶುರು ಆಗಬೇಕು ಅಂತರೂ ಅವರು ಕೆಲಸನ ಶುರು ಮಾಡಿಲ್ಲ. ಏನು ಮಾಡ್ತಾರೆ ಗೊತ್ತಿಲ್ಲ. ಎಲ್ಲರೂ ಸ್ವಲ್ಪ ಟೆನ್ಸ್ಡ್ ಆಗಿದ್ದೀವಿ, ಏನು ನಡೆಯುತ್ತೆ ಹೆಂಗಾಗುತ್ತೆ ಗೊತ್ತಿಲ್ಲ. ಬಟ್ ದೇವ್ರನ್ನ ನಂಬ್ಕೊಂಡು ಏನೋ ಒಂದು ಮಾಡೋಣ ಅಂತ ಬಂದಿದ್ದೀವಿ. ಬಟ್ ಏನೇನು ಆಗುತ್ತೆ, ಏನೇನು ಮಾಡ್ತಾರೆ, ಅವ್ರು ಹೆಂಗೆ ಎಂಟ್ರಿ ಕೊಡ್ತಾರೆ, ಹೆಂಗೆ ಎಕ್ಸಿಟ್ ಆಗ್ತಾರೆ ಎಲ್ಲನೂ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಇನ್ಯಾಕೆ ತಡ, ಹೊಸ ದಿನ ಹೊಸತನ, ಬನ್ನಿರಿ ಶುರು ಮಾಡೋಣ ನಮ್ಮ ಈ ದಿನ. ಬೆಳಗ್ಗೆ 6:15 ಬರ್ತೀನಿ ಅಂದಿದ್ರು, 9 ಗಂಟೆ ಆದರೂ ಇನ್ನೂ ಯಾರೂ ಬಂದಿಲ್ಲ. ಈಗ ನೋಡಿ, ಇವರು ಪಂಚಾಯತಿ ಮೆಂಬರ್ಸ್ ಇವರಿಬ್ಬರು ಈಗ ಕಾಂಟ್ರಾಕ್ಟ್ರಿಗೆ ಫೋನ್ ಮಾಡ್ತಾ ಇದ್ದಾರೆ. ಸರ್ 3 ದಿವಸದಿಂದ ಕೇಳ್ತಿದ್ದೀವಿ ಅಂದಿದ್ದಕ್ಕೆ ಕಾಂಟ್ರಾಕ್ಟ್ರ್ ಹತ್ರ ಇವರೇ ಮಾತಾಡ್ತಾ ಇದ್ದಾರೆ. ಮಾತಾಡ್ಬಿಟ್ಟು ದಯವಿಟ್ಟು ಇಲ್ಲಿ ಬಂದು ಮಾಡಿಕೊಟ್ಬಿಡಿ, ಏನೋ ಫಂಕ್ಷನ್ ಇದೆಯಂತೆ, ಕಾರ್ಗಳು ಬರುತ್ತಂತೆ, ಹೋಗೋಕ್ಕಾಗ್ತಿಲ್ಲ ಅಂತ ಕೇಳ್ಕೊಂಡ್ರು. ಆವಾಗ ಬಂದರು ನೋಡಿ 9:15 ನಮ್ಮ ಮೇಸ್ತ್ರಿ. ತೂತೊಳಗೆ ರಾಡ್ ಹಾಕಿ ಹೆಂಗೆ ಎತ್ತಾರ ಏನಂದೆ ಇನ್ನೊಂದ್ಸಲ. ತೂತೊಳಗೆ ರಾಡ್ ಹಾಕಿ ಹೆಂಗೆ ಎತ್ತಾರ ನೋಡಿ ಕಲ್ನ. ರಾಕಿ ಬೈಗಿಂತ ಏನು ಕಮ್ಮಿ ಇಲ್ಲ ಇವರೇ ಮೇಸ್ತ್ರಿ ಬೈ. ಸೂಪರ್ ಟೆಕ್ನಿಕ್. ನನಗೆ ಗೊತ್ತಿರಲಿಲ್ಲ ಈ ಥರ ಎತ್ಬೋದು ಅಂತ. ಕಲ್ಗಳನ್ನ ಎತ್ತಿ ಫುಲ್ಲು ಒಂಥರ ನೋಡಿ ಇವಾಗ ಟೆಸ್ಟ್ ಮಾಡ್ತವ್ರೆ, ಏನಾದರೂ ಇದು ಡ್ಯಾಮೇಜ್ ಆಗುತ್ತಾ ಇಲ್ವಾ ಅಂತ ಒಂಥರ ರೋಡಲ್ಲಿ ಎತ್ಕೊಂಬರೋದು. ಆಮೇಲೆ ಟೆಸ್ಟ್ ಎಲ್ಲ ಆದಮೇಲೆ ಇಬ್ಬರನ್ನೂ ಕರ್ಕೊಂಡೋಗಿ ಒಂದೊಂದೇ ಕಲ್ಲನ್ನ ಎತ್ಕೊಂಬರೋಕ್ಕೆ ಶುರು ಮಾಡ್ತಾರೆ. ನೋಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ಕಲ್ಲುಗಳನ್ನ ಇದೇ ಥರ ಎತ್ಕೊಂಡು ಬಂದು ಅದು ಏನು ಮೋರಿ ಓಪನ್ ಆಗಿತ್ತಲ್ಲ ಅದನ್ನು ಫಿಲ್ ಮಾಡೋದಕ್ಕೆ ರೆಡಿ ಆಗ್ತಾಯಿದ್ದಾರೆ. ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಇಲ್ಲಿ ನೋಡಿ ಕೆಳಗಡೆ ಫುಲ್ ಸ್ಲ್ಯಾಬ್ನೆಲ್ಲ ಇಟ್ಟು ಚೆಕ್ ಮಾಡ್ತಾ ಇದ್ದಾರೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತಾರೆ ನೋಡಿ, ವೆಯ್ಟ್ ಮ್ಯಾನೇಜ್ ಆಗುತ್ತೋ ಇಲ್ವೋ ಅಂತ ಅವರನ್ನು ನಿಂತ್ಕೊಂಡು ನೋಡಿ ಏನೋ ಡಿಸ್ಕಷನ್ ಮಾಡ್ತಾಯಿದ್ರು. ನನ್ನ ಲೈಫಲ್ಲೇ ಎಷ್ಟೊಂದು ರೋಡು ಈ ಥರ ಆಗೋಗಿದೆ ಬೆಂಗಳೂರಲ್ಲಿ ಬಿಡಿ. ಡೈಲಿ ನೀವೆಲ್ಲ ನೋಡಿರ್ತೀರ, ಎಲ್ಲ ರೋಡು ಅಗ್ದ್ಬಿಟ್ಟಿದ್ದಾರೆ. ಬಟ್ ಯಾವತ್ತೂ ಕನ್ಸ್ಟ್ರಕ್ಷನ್ ಅಥವಾ ಈ ಥರ ಕೆಲಸ ಆಗ್ತಿರ್ಬೇಕಾದ್ರೆ ನಾನು ನಿಂತ್ಕೊಂಡು ನೋಡೇ ಇಲ್ಲ ರೀ ಗಾಡಿನ. ಫಸ್ಟ್ ಟೈಮ್ ನಾನು ನೋಡಿದ್ದು. ಸ್ವಲ್ಪ ಇಂಟ್ರೆಸ್ಟಿಂಗಾಗೇ ಇತ್ತು. ಏನೋ ತೆಗ್ದು ಹಾಕ್ತಿದ್ರು, ಏನಾದರೂ ಅಳ್ಳಾಡ್ತಿದ್ರು, ಅದಕ್ಕೊಂದು ಚಿಕ್ಕ ಕಲ್ಲಿಟ್ಬಿಟ್ಟು ಹ್ಯಾಮರಲ್ಲಿ ಹೊಡಿದ್ದು ಎಲ್ಲ ರೆಡಿ ಮಾಡ್ತಾಯಿದ್ರು. ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತು. ಅವ್ರಿಗಿದು ರುಟೀನ್ ಜಾಬು, ನಮ್ಗೆ ನೋಡೋರಿಗೆ ಒಂಥರ ಇಂಟ್ರೆಸ್ಟಿಂಗು, ನಿಂತ್ಕೊಂಡು ನೋಡ್ತಾ ಇರೋಣ ಅನಿಸ್ತು. ಬಟ್ ಹೆಂಗೋ ಮಾಡಿ ಅರ್ಧ ಗಂಟೆ 1 ಅವರಲ್ಲಿ ಕೆಲಸ ಮುಗಿಸ್ಬಿಟ್ರು. ಮಹಾಪ್ರಭುಗಳೇ ಆವಾಗಲೇ ಹೇಳಿದ್ದೆ ರೋಡು ಪ್ರಾಬ್ಲಮ್ ಆಗಿತ್ತು, ಜನಕ್ಕೆ ಬರೋಕ್ಕಾಗಲ್ಲ ಕಾರ್ಗಳು ಅಂತ. ಇವಾಗ ತಾನೇ ತೋರಿಸ್ದೆ ನೋಡಿ, ಎಲ್ಲ ಪಿಲ್ಲರ್ಗಳು ಇಟ್ಬಿಟ್ಟು ರೋಡ್ ಮಾಡಿದ್ದಾರೆ, ಟೆಂಪ್ರವರಿ ರೋಡು. ಇವಾಗ ಅದಕ್ಕೆ ಮಣ್ಣು ಹಾಕ್ತಿದ್ದಾರೆ. ಸ್ವಲ್ಪ ಹಳ್ಳಗಳಿದೆ, ಅದನ್ನು ಲೆವೆಲ್ ಮಾಡೋದಕ್ಕೆ ಮಣ್ಣು ಹಾಕ್ತಿದ್ದಾರೆ. ಲೆವೆಲ್ ಮಾಡಿದ್ರೆ ಹಿಂದೆ ಕಾಣಿಸ್ತಿದೆಯಲ್ಲ ಅದೇ ವೆನ್ಯೂ. ಅಲ್ಲಿ ಫುಲ್ ಕಾರ್ನರಲ್ಲಿದೆ, ಅಲ್ಲಿಗೆ ಕಾರ್ಗಳು ಸಲೀಸಾಗಿ ಹೋಗ್ಬೋದು. ಇವತ್ತು ನಾನು ಇದನ್ನು ಕಲ್ತ್ಕೊಂಡೆ. ಅಂದರೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಅದಕ್ಕೇನೋ ಒಂದು ಸೊಲ್ಯೂಷನ್ ಸಿಗುತ್ತೆ. ಆದರೆ ಆ ಪ್ರಾಬ್ಲಮ್ ಬಂತಲ್ಲ ಅಂತ ತಲೆ ಕೆಚ್ಕೊಂಡು ಅದಕ್ಕೆ ಸೊಲ್ಯೂಷನ್ ಸಿಗುತ್ತೋ ಇಲ್ಲೋ ಅಥವಾ ಏನಾಗುತ್ತೆ ಅಂತ ನೆಗೆಟಿವ್ ಥಿಂಕ್ ಮಾಡೋದು ಕಾಮನ್ನು. ಬಟ್ ನೋಡಿ, ಈಗ ವೆನ್ಯೂ ಅವರು ರೋಡ್ ಸರಿಯಾಗಿರಲಿಲ್ಲ, ಅದಕ್ಕೆ ಟೆನ್ಷನ್ ಆಗಿದ್ದರು. ಮತ್ತು ಅಲ್ಲಿ ರಿಸೆಪ್ಷನ್ ಮಾಡ್ಕೋತಿರಲಿಲ್ಲ, ಅವರು ಡೆಕೋರೇಷನ್ದೇನೋ ಪ್ರಾಬ್ಲಮ್ ಆಗಿತ್ತು, ಕ್ಯಾಮ್ರಾಮನ್ ಆನ್ ಟೈಮ್ ಬಂದಿರಲಿಲ್ಲ, ಅವ್ರದ್ದೇನೋ ಪ್ರಾಬ್ಲಮ್ ಆಗಿತ್ತು. ಸೊ ನಾನು ಹೇಳೋಕೆ ಹೊರಟಿರೋದು ಇಷ್ಟೇ, ಎಲ್ಲ ಪ್ರಾಬ್ಲಮ್ಗೂ ನಿಮ್ಗೇನೋ ಒಂದು ಸಿಗುತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು, ಮುಂದೆ ಹೋಗ್ತಾ ಇರಬೇಕು. ಇದು ಇವತ್ತಿನ ಒಂದು ಲರ್ನಿಂಗ್. ನಾಳೆ ಹೊಸ ವೀಡಿಯೋದೊಂದಿಗೆ, ಹೊಸ ದಿನದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಇತ್ತರಲ್ಲೇ ಹೋಗಿ ಬರಲೇ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.